ನಮಸ್ಕಾರ. ಅಧ್ಯಾಯ 16 ವಾತ್ಸಲ್ಯ ಭಾವ. ಪುರಂದರದಾಸರು ರಚಿಸಿರುವ ಆಡಿಸಿದಳೇಶೋದ ಜಗದೋದ್ಧಾರನ ಎಂಬ ಹಾಡನ್ನು ಕೇಳುತ್ತೇವೆ. ಅದನ್ನು ಕೇಳಿದಾಗ ನಾವು ಭಕ್ತಿಯಿಂದ ಪುಳಕಿತರಾಗುತ್ತೇವೆ. ಯಶೋದೆಗೆ ಗೊತ್ತಿತ್ತು ಶ್ರೀಕೃಷ್ಣ ಸಾಕ್ಷಾತ್ ಪರಬ್ರಹ್ಮ ಎಂದು. ಅವನು ಸಣ್ಣ ಮಗುವಾಗಿದ್ದಾಗಲೇ ಅವನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ಕಂಡಿದ್ದಳು. ಆದರೆ ಅಂತಹ ಪರಬ್ರಹ್ಮವನ್ನು ಭಕ್ತ ತಕ್ಕೈಸುವುದಕ್ಕೆ ಆಶಿಸುತ್ತಾನೆ. ಯಾವುದು ಅನಂತವೋ ಅದನ್ನು ಶಾಂತ ಮಾಡುತ್ತಾನೆ. ಗುಣರಹಿತನಿಗೆ ಗುಣಗಳ ಬಣ್ಣವನ್ನು ಕೊಡುತ್ತಾನೆ. ಅವನು ಈ ಬ್ರಹ್ಮಾಂಡವನ್ನೇ ರಚಿಸಿರುವವನು, ಇದನ್ನು ಆಳುತ್ತಿರುವವನು, ಕೊನೆಗೆ ಇದನ್ನು ಸಂಹಾರ ಮಾಡಿ ತನ್ನಲ್ಲಿಯೇ ಸೆಳೆದುಕೊಳ್ಳುವವನು ಎಂಬ ಉಪಾಧಿಗಳನ್ನೆಲ್ಲ ತೆಗೆದುಹಾಕಿ ಅವನನ್ನು ಕೇವಲ ಪ್ರೀತಿಗಾಗಿ ಪ್ರೀತಿಸುತ್ತಾನೆ ನಿಜವಾದ ಭಕ್ತ. ಹಾಗೆ ಪ್ರೀತಿಸುವಾಗ ಅವನು ಶಂಖ, ಚಕ್ರ, ಗದಾಧರ ಎಂಬುದನ್ನು ಮರೆತು ನಮ್ಮಂತೆ ಸಾಮಾನ್ಯ 2 ಕೈಗಳುಳ್ಳವನು ಎಂದು ಭಾವಿಸುತ್ತಾನೆ. ಎಲ್ಲರ ಹೃದಯದಲ್ಲಿಯೂ ವಾತ್ಸಲ್ಯ ಭಾವ ಸ್ವಾಭಾವಿಕವಾಗಿರುತ್ತದೆ. ಈ ವಾತ್ಸಲ್ಯ ಭಾವ ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಹಾಗೂ ಮನುಷ್ಯರಲ್ಲಿ ಪರಮಾನಂದವನ್ನು ಕೊಡುವುದು. ಒಂದು ಮಗುವನ್ನು ಸಾಕುವುದು, ಅದನ್ನು ಪ್ರೀತಿಸುವುದು, ಅದಕ್ಕೆ ಬೇಕಾದುದನ್ನೆಲ್ಲ ಕೊಡುವುದು, ಅದರ ಆಟ ಪಾಠ ಚೇಷ್ಟೆಗಳನ್ನು ನೋಡುವುದು, ಅದರ ಮುದ್ದು ಮಾತುಗಳನ್ನು ಕೇಳುವುದು, ಇದೆಲ್ಲ ಹೆತ್ತವಳಿಗೆ ಒಂದು ಆನಂದವನ್ನು ಕೊಡುವುದು. ಒಂದು ಮಾನವ ಮಾತ್ರದ ಮಗುವನ್ನು ಪ್ರೀತಿಸಿದರೆ ಎಷ್ಟು ಆನಂದ ಬರುವುದೋ ಅದಕ್ಕಿಂತ ಅಗಣಿತವಾಗಿರುವುದು ಭಗವಂತನನ್ನೇ ತನ್ನ ಮಗು ಎಂದು ಪ್ರೀತಿಸುವುದರಿಂದ ಬರುವ ಆನಂದ. ಈ ಪ್ರೀತಿಯಲ್ಲಿ ಅಂಜಿಕೆ ಇಲ್ಲ. ಅಂಜಿಸುವ ಗುಣಗಳನ್ನೆಲ್ಲ ತೆಗೆದುಹಾಕುವನು. ಅವನು ಶಂಖ, ಚಕ್ರ, ಗದಾಧಾರಿಯಲ್ಲ. ನಮ್ಮನ್ನು ಶಿಕ್ಷಿಸುವ, ವರ ಕೊಡುವ ಗುಣಗಳು ಅವನಲ್ಲಿ ಇಲ್ಲ. ಅವನು ಬರೀ ಮುರಳಿಧಾರಿ. ಅವನಿಂದ ಏನನ್ನೂ ವಸೂಲಿ ಮಾಡುವುದಕ್ಕೆ ಹೋಗುವುದಿಲ್ಲ. ಭಗವಂತನನ್ನು ಮಗು ಎಂದು ನೋಡುವಾಗ ಅವನಿಗೆ ಏನನ್ನಾದರೂ ಕೊಡಬೇಕೆಂಬುದೇ ಭಕ್ತನ ಆಸೆ. ಕ್ಷೀರಸಾಗರದ ಮೇಲೆ ಮಲಗುವವನಿಗೆ ಕುಡಿಯುವುದಕ್ಕೆ 1 ಲೋಟ ಹಾಲು ಕೊಡುವನು. ಬ್ರಹ್ಮಾಂಡವನ್ನೇ ಬಸಿರಿನಲ್ಲಿ ಧರಿಸಿರುವವನಿಗೆ ಒಂದಿಷ್ಟು ಬೆಣ್ಣೆಯನ್ನು ಕೊಡುತ್ತಾನೆ. ತಿಂಡಿ ತೀರ್ಥ ಕೊಡುತ್ತಾರೆ. ಇದನ್ನು ತಿಂದಾಗ ನೋಡಿ ಆನಂದಿಸುತ್ತಾನೆ. ಯಾರು ಗ್ರಹ ಚಂದ್ರ ತಾರೆಗಳನ್ನು ಗೋಲಿಯಂತೆ ಎಸೆದಾಡುತ್ತಿರುವನೋ ಅವನನ್ನೇ ತೊಟ್ಟಿಲಲ್ಲಿಟ್ಟು ತೂಗುವನು ಭಕ್ತ. ಅವನಿಗೆ ತಾನು ಪ್ರೀತಿಸುವ ಗುರು ಪರಬ್ರಹ್ಮ ಎಂದು ಗೊತ್ತಿಲ್ಲ ಎಂದಲ್ಲ. ಅವನಿಗೆ ಗೊತ್ತಿದೆ ದಶರಥನ ಮಗ ರಾಮನೇ ಶುದ್ಧ ಬ್ರಹ್ಮ ಎಂಬುದು, ಯಶೋದೆಯ ಮಗ ಕೃಷ್ಣನೇ ಪರಮಾತ್ಮನೆಂಬುದು. ಅನಂತವನ್ನು ಶಾಂತವಾಗಿ ಮಾಡಿ ಅದನ್ನು ಆನಂದಿಸಲು ಯತ್ನಿಸುವನು ಭಕ್ತ. ಇದನ್ನೇ ವಾತ್ಸಲ್ಯ ಭಾವವೆನ್ನುವುದು. ಶ್ರೀರಾಮಕೃಷ್ಣರು ಈ ಭಾವವನ್ನು ಸಾಧಿಸಲು ಯತ್ನಿಸುವರು. ಜಟಾಧಾರಿ ಎಂಬ ದೊಡ್ಡ ಭಕ್ತ ವಾತ್ಸಲ್ಯ ಭಾವದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ. ಆತ ಸುಮಾರು 1864ರಲ್ಲಿ ದಕ್ಷಿಣೇಶ್ವರಕ್ಕೆ ಬಂದ. ಆತ ಪರಿವ್ರಾಜಕ ಸನ್ಯಾಸಿ, ಶ್ರೀರಾಮಚಂದ್ರನ ಪರಮ ಭಕ್ತ. ಧನುರ್ವಿದ್ಯಾ ಪ್ರವೀಣನಾದ ವೀರಾಧಿವೀರ ದಶಕಂಠನನ್ನು ಕೊಂದ ಕೋದಂಡಧಾರಿ ರಾಮನಲ್ಲ, ಅವನ ಇಷ್ಟದೈವ. ಬಾಲಕ ರಾಮನನ್ನು ಪೂಜಿಸುತ್ತಿದ್ದ. ಅವನನ್ನು ರಾಮಲಾಲ ಎಂದು ಕರೆಯುತ್ತಿದ್ದ. ಜಟಾಧಾರಿಯದು ಅದ್ಭುತವಾದ ಶ್ರದ್ಧಾಭಕ್ತಿ. ಹಲವು ವರ್ಷಗಳು ದೀರ್ಘಾಭ್ಯಾಸ ಪೂಜೆಗಳಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಅವನು ಮುಂದುವರಿದು ಹೋಗಿದ್ದ. ಅವನಿಗೆ ಶ್ರೀರಾಮನ ದರ್ಶನವಾಗಿತ್ತು. ಅವನು ತನ್ನ ಇಷ್ಟ ದೇವರಾದ ರಾಮಲಾಲನ ವಿಗ್ರಹವನ್ನು ಹೋದಲ್ಲೆಲ್ಲ ತೆಗೆದುಕೊಂಡು ಹೋಗುತ್ತಿದ್ದ. ಅವನ ಪಾಲಿಗೆ ಅದು ವಿಗ್ರಹವಾಗಿರಲಿಲ್ಲ, ಸಚೇತನ ಮೂರ್ತಿಯಾಗಿ ಅವನೊಡನೆ ಚಲಿಸುತ್ತಿತ್ತು. ರಾಮಲಾಲನಿಗೆ ಊಟ ಕೊಡುವನು, ಅವನೊಡನೆ ಆಡುವನು, ರಾತ್ರಿಯ ಹೊತ್ತು ಅವನನ್ನು ಮಲಗಿಸುವನು. ರಾಮಲಾಲನ ಲಾಲನೆ ಪಾಲನೆಯಲ್ಲಿ ಅವನು ಪ್ರಪಂಚವನ್ನೇ ಮರೆತಿದ್ದ. ಅದೇ ಅವನಿಗೆ ಸರ್ವಸ್ವವಾಗಿತ್ತು. ಜಟಾಧಾರಿ ತನಗೆ ರಾಮಲಾಲ ಪ್ರತ್ಯಕ್ಷನಾಗಿರುವುದು, ತನ್ನೊಂದಿಗೆ ಒಂದು ಮಗುವಿನಂತೆ ಆಡುತ್ತಿರುವುದು ಇದನ್ನು ಯಾರಿಗೂ ಹೇಳಿರಲಿಲ್ಲ. ಆದರೆ ರಾಮಕೃಷ್ಣನಿಗೆ ಹೇಗೋ ಇದು ಗೊತ್ತಾಯಿತು. ಯಾರಿಗೂ ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನು ಎಲ್ಲರಿಂದ ಬಚ್ಚಿಡುವುದಕ್ಕೆ ಆಗುವುದಿಲ್ಲ. ಯಾವುದನ್ನು ಜಟಾಧಾರಿ ಗೋಪ್ಯವಾಗಿಟ್ಟಿದ್ದನೋ ಅದನ್ನು ಶ್ರೀರಾಮಕೃಷ್ಣರು ಕಾಣುತ್ತಿದ್ದರು. ಕಲ್ಕತ್ತೆಯಲ್ಲಿ ಎಲ್ಲೋ ಅವನನ್ನು ನೋಡಿದಾಗ
ದಕ್ಷಿಣೇಶ್ವರದಲ್ಲಿ ಬಂದು ಇರುವಂತೆ ಕೇಳಿಕೊಂಡಿದ್ದರು. ಜಟಾಧಾರಿ ರಾಮಲಾಲನನ್ನು ಹೇಗೆ ಗಂಟೆಗಟ್ಟಲೆ ಆಡಿಸುತ್ತಾನೆ ಎಂಬುದನ್ನು ಶ್ರೀರಾಮಕೃಷ್ಣರು ಪ್ರತ್ಯಕ್ಷವಾಗಿ ಕಾಣುತ್ತಿದ್ದರು. ಜಟಾಧಾರಿ ಇಡೀ ಜೀವಮಾನ ರಾಮಲಾಲನ ಭಕ್ತನಾಗಿದ್ದ. ತಾನು ಭಿಕ್ಷೆ ಬೇಡಿ ತಂದುದನ್ನು ಅಡುಗೆ ಮಾಡಿ ರಾಮಲಾಲನಿಗೆ ಬಡಿಸುವನು. ರಾಮಲಾಲ ಅದನ್ನು ತೆಗೆದುಕೊಳ್ಳುತ್ತಿದ್ದ. ಮತ್ತೆ ಕೆಲವು ವೇಳೆ ಹೆಚ್ಚಿಗೆ ಏನಾದರೂ ಕೇಳುತ್ತಿದ್ದ. ಕೆಲವು ವೇಳೆ ತುಂಟ ಹುಡುಗನಂತೆ ವರ್ತಿಸುತ್ತಿದ್ದ. ಜಟಾಧಾರಿಯನ್ನು ಕಾಡುತ್ತಿದ್ದ, ಚೇಷ್ಟೆ ಮಾಡುತ್ತಿದ್ದ. ಅದನ್ನು ಕೊಡು, ಇದನ್ನು ಕೊಡು ಎಂದು ಪೀಡಿಸುತ್ತಿದ್ದ. ಅದನ್ನೆಲ್ಲ ಅನುಭವಿಸಿ ಜಟಾಧಾರಿ ಆನಂದ ಪರವಶನಾಗುತ್ತಿದ್ದ. ಶ್ರೀರಾಮಕೃಷ್ಣರಿಗೆ ರಾಮಲಾಲ ಮಾಡುವುದೆಲ್ಲ ಕಾಣುತ್ತಿತ್ತು. ಅದಕ್ಕಾಗಿ ಬಹಳ ಹೊತ್ತು ಅಲ್ಲಿಯೇ ಇದ್ದು ಜಟಾಧಾರಿ ರಾಮಲಾಲರನ್ನು ನೋಡುತ್ತಿದ್ದರು. ಶ್ರೀರಾಮಕೃಷ್ಣರು ಜಟಾಧಾರಿಯೊಂದಿಗೆ ಇರುವ ತನಕ ರಾಮಲಾಲ ಆನಂದದಿಂದ ಜಟಾಧಾರಿಯ ಹತ್ತಿರ ಆಡುತ್ತಿದ್ದನು. ಆದರೆ ಶ್ರೀರಾಮಕೃಷ್ಣರು ಯಾವಾಗ ಅಲ್ಲಿಂದ ಹೊರಡುತ್ತಿದ್ದರೋ ಆಗ ರಾಮಲಾಲನು ಶ್ರೀರಾಮಕೃಷ್ಣರ ಹಿಂದೆ ಅವರ ಕೋಣೆಗೆ ಬರುತ್ತಿದ್ದನು. ರಾಮಲಾಲನಿಗೆ, ನೀನು ಜಟಾಧಾರಿಯ ಹತ್ತಿರ ಹೋಗು, ಅವನು ವ್ಯಥೆ ಪಡುತ್ತಾನೆ ಎಂದು ಶ್ರೀರಾಮಕೃಷ್ಣರು ಎಷ್ಟು ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಮೊದಲು ಇದನ್ನು ನಂಬುವುದಕ್ಕೆ ಆಗುತ್ತಿರಲಿಲ್ಲ. ಇದನ್ನು ಒಂದು ಭ್ರಮೆ ಇರಬಹುದೆಂದು ಭಾವಿಸಿದ್ದರು. ಏಕೆಂದರೆ ಜಟಾಧಾರಿ ತನ್ನ ಇಡೀ ಜೀವಮಾನವನ್ನೇ ರಾಮಲಾಲನ ಪೂಜೆಗಾಗಿ, ಅವನ ಪ್ರೀತಿಗಾಗಿ ಇಟ್ಟಿರುವವನು. ಆದರೆ ಶ್ರೀರಾಮಕೃಷ್ಣರಾದರೋ ಇನ್ನು ಈಗ ತಾನೇ ಬಂದವರು ಅಪರಿಚಿತರು. ಇಂತಹವರನ್ನು ಹೇಗೆ ಜಟಾಧಾರಿಗಿಂತ ಹೆಚ್ಚಾಗಿ ಪ್ರೀತಿಸುವನು ಎಂದು ಆಶ್ಚರ್ಯ. ಆದರೆ ಪ್ರತಿದಿನವೂ ರಾಮಲಾಲ ಶ್ರೀರಾಮಕೃಷ್ಣರ ಹಿಂದೆ ಬರುತ್ತಿದ್ದ. ಜಟಾಧಾರಿ ಹೇಗೆ ರಾಮಲಾಲನ್ನು ಪ್ರತ್ಯಕ್ಷವಾಗಿ ಕಾಣುತ್ತಿದ್ದನೋ ಹಾಗೆ ಶ್ರೀರಾಮಕೃಷ್ಣರು ತಮ್ಮ ಸ್ವಂತ ಕಣ್ಣುಗಳಿಂದ ರಾಮಲಾಲನನ್ನು ನೋಡುತ್ತಿದ್ದರು. ಶ್ರೀರಾಮಕೃಷ್ಣರೆದುರಿಗೆ ರಾಮಲಾಲ ಕುಣಿದಾಡುವನು. ಕೆಲವು ವೇಳೆ ಅವರ ಬೆನ್ನ ಮೇಲೆ ಹತ್ತಿ ಕುಳಿತುಕೊಳ್ಳುವನು. ಕೆಲವು ವೇಳೆ ತನ್ನನ್ನು ಎತ್ತಿಕೋ ಎಂದು ಕೇಳುವನು. ಶ್ರೀರಾಮಕೃಷ್ಣರು ಅವನನ್ನು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುತ್ತಿದ್ದರು. ಆದರೆ ಅವನು ಇರಬೇಕಲ್ಲ, ಬಿಸಿಲಿನಲ್ಲಿ ಬೈಲಿಗೆ ಓಡಿ ಹೋಗುವನು. ಮುಳ್ಳಿನ ಗಿಡದಿಂದ ಹೂವನ್ನು ಕೊಯ್ಯಲು ಹೋಗುವನು. ಕೆಲವು ವೇಳೆ ಗಂಗಾ ನದಿಗೆ ಈಜುವುದಕ್ಕೆ ಬೀಳುವನು. ಶ್ರೀರಾಮಕೃಷ್ಣರು ರಾಮಲಾಲನಿಗೆ ಬಿಸಿಲಿನಲ್ಲಿ ನಡೆಯಬೇಡ, ಕಾಲಿನಲ್ಲಿ ಹೊಪ್ಪಳೆ ಬರುವುದು, ನೀರಿನಲ್ಲಿ ಬಹಳ ಹೊತ್ತು ಇರಬೇಡ, ನೆಗಡಿ ಬರುವುದು ಎಂದು ಹೇಳುತ್ತಿದ್ದರು. ಆದರೆ ರಾಮಲಾಲ ಇವುಗಳಾವುವನ್ನು ಕೇಳುತ್ತಿರಲಿಲ್ಲ. ತನ್ನ ಸುಂದರವಾದ ಕಣ್ಣುಗಳನ್ನು ಶ್ರೀರಾಮಕೃಷ್ಣರ ಕಡೆ ತಿರುಗಿಸಿ ಅವರನ್ನು ನೋಡಿ ನಗುವನು. ಕೆಲವು ವೇಳೆ ಅವರನ್ನು ಅಣಕಿಸುವನು. ಅಂತೂ ತನ್ನ ಚೇಷ್ಟೆಯನ್ನು ಬಿಡುತ್ತಿರಲಿಲ್ಲ. ಕೆಲವು ಸಲ ರಾಮಕೃಷ್ಣರಿಗೆ ರಾಮಲಾಲನ ತಂಟೆಯನ್ನು ಸಹಿಸುವುದಕ್ಕೆ ಆಗದೆ ಕೋಪ ಬರುತ್ತಿತ್ತು. ಆಗ ಶ್ರೀರಾಮಕೃಷ್ಣರು, ತುಂಟ, ಹೀಗೆ ಮಾಡುತ್ತಿರು, ನಿನ್ನನ್ನು ಬಲಿ ಹಾಕುತ್ತೇನೆ ಎನ್ನುತ್ತಿದ್ದರು. ಹೊರಗೆ ಅಲಿಯುತ್ತಿದ್ದ ರಾಮಲಾಲನನ್ನು ರೂಮಿಗೆ ಕರೆತಂದು ಅವನ ಮುಂದೆ ಹಲವು ಆಟದ ಸಾಮಾನುಗಳನ್ನು ಹಾಕಿ ಇಲ್ಲಿಯೇ ಆಡುತ್ತಿರು ಎನ್ನುತ್ತಿದ್ದರು. ಕೆಲವು ವೇಳೆ ರಾಮಲಾಲ ಮಾತನ್ನು ಕೇಳದೆ ಇರುವಾಗ ಕೋಪದಿಂದ ಅವನನ್ನು ಹೊಡೆಯುತ್ತಲೂ ಇದ್ದರು. ಆಗ ಅಳುತ್ತಾ ಕಣ್ಣೀರಿನಿಂದ ಕೂಡಿದ ಅವನನ್ನು ನೋಡಿದಾಗ ಶ್ರೀರಾಮಕೃಷ್ಣರ ಹೃದಯ ಹಿಂಡಿದಂತಾಗುತ್ತಿತ್ತು. ಏಕಾದರೂ ಅವನನ್ನು ಹೊಡೆದೆನೋ ಎನ್ನಿಸುತ್ತಿತ್ತು ಶ್ರೀರಾಮಕೃಷ್ಣರಿಗೆ. ಅವನನ್ನು ತಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸಮಾಧಾನ ಮಾಡುತ್ತಿದ್ದರು. ಇದನ್ನೆಲ್ಲ ಓದುತ್ತಿದ್ದರೆ ಇದೇನು ನಿಜವಾಗಿ ನಡೆಯಿತೆ ಎಂದು ಆಶ್ಚರ್ಯ ಪಡಬಹುದು. ಆದರೆ ಶ್ರೀರಾಮಕೃಷ್ಣರೇ ತಮಗಾದ ಅನುಭವವನ್ನು ವಿವರಿಸುತ್ತಾರೆ. ಇದೆಷ್ಟು ಹೃದಯ ಸ್ಪರ್ಶಿಯಾಗಿದೆ. ಒಂದು ದಿನ ಶ್ರೀರಾಮಕೃಷ್ಣರು ಸ್ನಾನಕ್ಕೆ ಹೋಗುತ್ತಿದ್ದರು. ರಾಮಲಾಲ ತಾನೂ ಬರುತ್ತೇನೆ ಎಂದು ಹಠ ಹಿಡಿದ. ಶ್ರೀರಾಮಕೃಷ್ಣರು ಅವನನ್ನು ತಮ್ಮ ಜೊತೆಯಲ್ಲಿ ಗಂಗಾ ನದಿಗೆ ಕರೆದುಕೊಂಡು ಹೋದರು. ಆದರೆ ಅವನು ಈಜುವುದಕ್ಕೆ ನೀರಿಗೆ ಇಳಿದವನು ಹೊರಗೆ ಬರಲೇ ಇಲ್ಲ. ಎಷ್ಟು ಬಾ ಎಂದು ಕರೆದರೂ ಬರಲಿಲ್ಲ. ಆಗ ಶ್ರೀರಾಮಕೃಷ್ಣರು ಆ ಹುಡುಗನನ್ನು ಹಿಡಿದು ಅವನಿಗೆ ಬುದ್ಧಿ ಕಲಿಸುವುದಕ್ಕೆ ಕೆಲವು ಕ್ಷಣ ನೀರಿನಲ್ಲಿ ಅವನ ತಲೆಯನ್ನು ಅಮುಕಿ ಹಿಡಿದರು. ಈಗ ಆಡು, ಬೇಕಾದಷ್ಟು ನೀರಿನಲ್ಲಿ ಎಂದರು. ಆಗ ಹುಡುಗ ಉಸಿರಾಡುವುದಕ್ಕೆ ಒದ್ದಾಡುತ್ತಿದ್ದುದನ್ನು ಕಂಡು ತಾನು ಏತಕ್ಕೆ ಹೀಗೆ ಮಾಡಿದನೋ ಎಂದು ಪಶ್ಚಾತ್ತಾಪಪಟ್ಟು ಅವನನ್ನು ನೀರಿನಿಂದ ಮೇಲೆತ್ತಿ ತಮ್ಮ ಕೈಗಳಲ್ಲಿ ಎತ್ತಿಕೊಂಡರು. ಒಂದು ದಿನ ತಿಂಡಿಯನ್ನು ಕೊಡು ಎಂದು ಶ್ರೀರಾಮಕೃಷ್ಣರನ್ನು ರಾಮಲಾಲ ಕಾಡಿದ.
ಅವನ ಕಾಟವನ್ನು ತಡೆಯಲಾರದೆ ತಮ್ಮ ರೂಮಿನಲ್ಲಿದ್ದ ಸ್ವಲ್ಪ ಅರಳನ್ನು ಕೊಟ್ಟರು. ಅದರಲ್ಲಿ ಭತ್ತವನ್ನು ಸರಿಯಾಗಿ ಆರಿಸಿರಲಿಲ್ಲ. ಭತ್ತದ ಹೊಟ್ಟು ರಾಮಲಾಲನ ನಾಲಿಗೆಗೆ ಚುಚ್ಚಿ ರಕ್ತ ಬರುತ್ತಿತ್ತು. ಆ ದೃಶ್ಯವನ್ನು ನೋಡಿದಾಗ ಶ್ರೀರಾಮಕೃಷ್ಣರು ತುಂಬಾ ವ್ಯಥೆಪಟ್ಟರು. ಎಂತಹ ಹಾಳು ವಸ್ತುವನ್ನು ಕೊಟ್ಟೆ ಮಗುವಿಗೆ ತಿನ್ನುವುದಕ್ಕೆ ಎನಿಸಿತು. ಅವನನ್ನು ತಮ್ಮ ಕೈಗಳಲ್ಲಿ ಎತ್ತಿಕೊಂಡು, ಕೌಸಲ್ಯೆ ನಿನಗೆ ಬೆಣ್ಣೆ ಮುಂತಾದವನ್ನು ಎಷ್ಟು ಜೋಪಾನವಾಗಿ ತಿನ್ನಿಸುತ್ತಿದ್ದಳು. ನಾನೆಷ್ಟು ಅವಿವೇಕಿ, ಇಂತಹ ಹಾಳು ವಸ್ತುವನ್ನು ನಿನಗೆ ಕೊಟ್ಟಿರುವೆನು ಎಂದು ಕಣ್ಣೀರು ಕರೆದರು. ಜಟಾಧಾರಿ ಅಡುಗೆ ಮಾಡಿದ ಮೇಲೆ ರಾಮಲಾಲನಿಗೆ ಊಟ ಕೊಡಬೇಕೆಂದು ಹುಡುಕಾಡಿದರೆ ಅವನ ಪತ್ತೆಯೇ ಇಲ್ಲ. ಅಲ್ಲಿಂದ ಅವನು ಓಡಿ ಬಂದು ಶ್ರೀರಾಮಕೃಷ್ಣರ ಕೋಣೆಯಲ್ಲಿ ನೋಡಿದಾಗ ಅಲ್ಲಿ ರಾಮಲಾಲ ಆಡುತ್ತಿರುವುದನ್ನು ನೋಡಿದ. ಆಗ ರಾಮಲಾಲನಿಗೆ ಜಟಾಧಾರಿ ಹೀಗೆ ಹೇಳುತ್ತಿದ್ದ: ಅಡುಗೆಯೆಲ್ಲ ಆಗಿದೆ, ನಾನು ನಿನ್ನನ್ನು ಹುಡುಕಾಡುತ್ತಿದ್ದೇನೆ. ಇಲ್ಲಿ ನೀನು ಆರಾಮವಾಗಿ ಆಡುತ್ತಿರುವೆ. ಸರಿ, ಇದು ನಿನ್ನ ಸ್ವಭಾವ. ನಿನಗೆ ತೋಚಿದಂತೆ ಮಾಡುತ್ತೀಯೇ. ನಿನಗೆ ಎಳ್ಳಷ್ಟು ಕರುಣೆ ಎಂಬುದಿಲ್ಲ. ನೀನು ನಿರ್ದಯಿ. ತಂದೆ ತಾಯಿಗಳನ್ನು ಕೂಡ ಸ್ವಲ್ಪವೂ ಗಮನಿಸದೆ ಕಾಡಿಗೆ ಹೋದೆ. ನಿನ್ನ ತಂದೆ ನಿನ್ನ ಅಗಲಿಕೆಯಿಂದ ಸತ್ತ. ಅವನನ್ನು ನೋಡುವುದಕ್ಕೆ ಕೂಡ ಬರಲಿಲ್ಲ. ಹೀಗೆ ರಾಮಲಾಲನನ್ನು ಬೈದು ಊಟಕ್ಕೆ ಅವನನ್ನು ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದ. ಜಟಾಧಾರಿ ದಕ್ಷಿಣೇಶ್ವರದಲ್ಲಿ ಬಹಳ ಕಾಲ ಇದ್ದ. ಅವನು ಆ ಊರನ್ನು ಬಿಟ್ಟು ಹೋಗಬೇಕೆಂದರೂ ರಾಮಲಾಲನಿಗೆ ಬಿಡುವುದಕ್ಕೆ ಇಚ್ಛೆ ಇರಲಿಲ್ಲ. ರಾಮಲಾಲನನ್ನು ಅಗಲಿ ಜಟಾಧಾರಿ ಇರಲಾರ. ಒಂದು ದಿನ ಜಟಾಧಾರಿ ಕಣ್ಣೀರು ಸುರಿಸುತ್ತಾ ಶ್ರೀರಾಮಕೃಷ್ಣರ ಬಳಿಗೆ ಬಂದು ಹೀಗೆ ಹೇಳಿದ: ರಾಮಲಾಲ ತನ್ನ ಅಪಾರ ಕರುಣೆಯಿಂದ ನನ್ನ ಅಭೀಷ್ಟವನ್ನು ನೆರವೇರಿಸಿರುವನು. ಅವನು ತನಗೆ ಪ್ರಿಯವಾದ ರೂಪಿನಲ್ಲಿ ಪ್ರತ್ಯಕ್ಷವಾಗಿದ್ದಾನೆ. ಆದರೆ ಈಗ ನಿಮ್ಮನ್ನು ಬಿಟ್ಟು ಬರುವುದಿಲ್ಲವೆನ್ನುತ್ತಾನೆ. ಇದರಿಂದ ನನಗೆ ವ್ಯಥೆಯಿಲ್ಲ. ಅವನು ಆನಂದದಿಂದ ನಿಮ್ಮೊಡನೆ ಆಟವಾಡಿಕೊಂಡಿರುವುದನ್ನು ನೋಡಿದರೆ ನನಗೆ ಬಹಳ ಸಂತೋಷವಾಗುವುದು. ಇದನ್ನು ನೋಡಿ ನನಗೆ ತೃಪ್ತಿಯಾಯಿತು, ಆನಂದವಾಯಿತು. ಅವನನ್ನು ಸಂತೋಷದಿಂದ ನಿಮ್ಮ ಬಳಿ ಬಿಟ್ಟು ನಾನು ಹೋಗುತ್ತೇನೆ. ನಿಮ್ಮ ಜೊತೆಯಲ್ಲಿ ಅವನು ಆನಂದದಿಂದ ಇರುವುದನ್ನು ನೋಡಿ ನನಗೆ ಸಂತೋಷವಾಯಿತು. ಅನಂತರ ಜಟಾಧಾರಿ ರಾಮಲಾಲನನ್ನು ಶ್ರೀರಾಮಕೃಷ್ಣರ ಬಳಿಯೇ ಬಿಟ್ಟು ಹೊರಟು ಹೋದ. ಶ್ರೀರಾಮಕೃಷ್ಣರು ತಮ್ಮ ಸಾಧನೆಯ 4 ವರ್ಷಗಳಲ್ಲಿ ಶಾಂತ ಭಾವವನ್ನು ಅಭ್ಯಾಸ ಮಾಡಿದರು. ಇಲ್ಲಿ ಯಾವ ಉದ್ವೇಗವೂ ಇಲ್ಲ. ಇದು ಸ್ಥಿತಪ್ರಜ್ಞನ ಲಕ್ಷಣ, ಜೀವನ್ಮುಕ್ತ ಅಥವಾ ಗುಣಾತೀತನ ಲಕ್ಷಣ. ಇವರ ಲಕ್ಷಣಗಳನ್ನು ನಾವು ಗೀತೆಯಲ್ಲಿ ಓದುತ್ತೇವೆ. ಇಂತಹ ಸ್ಥಿತಿ ಬಂದಾಗ ಅವನು ತನ್ನ ಆರಾಧ್ಯ ದೇವತೆಯನ್ನು ತನ್ನೊಳಗೆ ಹೊರಗೆ ಚರಾಚರ ವಸ್ತುಗಳಲ್ಲೆಲ್ಲ ನೋಡುತ್ತಿರುವನು. ಅನಂತರ ಅವರು ದಾಸ್ಯ ಭಾವವನ್ನು ಅಭ್ಯಾಸ ಮಾಡಿದರು. ಹನುಮಂತನಂತೆ ಉಡುಗೆಗಳನ್ನು ಉಟ್ಟರು, ತೊಟ್ಟರು, ತಿಂದರು, ಜೀವಿಸಿದರು. ಆಗಲೇ ಸೀತೆಯ ದರ್ಶನ ಅವರಿಗಾಯಿತು. ಆ ಸೀತಾಮಾತೆ ಬಂದು ಇವರಲ್ಲಿ ಐಕ್ಯವಾದಳು. ಭಾವಗಳೆಲ್ಲ ಶ್ರೀರಾಮಕೃಷ್ಣರಲ್ಲಿ ಹೇಗೆ ನದಿಗಳು ಸಾಗರದಲ್ಲಿ ಐಕ್ಯವಾಗುವೋ ಹಾಗೆ ಆಗುವುದನ್ನು ನೋಡುತ್ತೇವೆ. ಅನಂತರ ಸಖ್ಯ ಭಾವವನ್ನು ಅಭ್ಯಾಸ ಮಾಡಿದರು. ಶ್ರೀಕೃಷ್ಣನ ಬಾಲ್ಯ ಸ್ನೇಹಿತರಾದ ಶ್ರೀಧಾಮ ಸುಧಾಮನಂತೆ ಕೃಷ್ಣನೊಡನೆ ವ್ಯವಹರಿಸಿದರು. ವಾತ್ಸಲ್ಯ ಭಾವವನ್ನು ಅಭ್ಯಾಸ ಮಾಡುವಾಗ ತಾವು ರಾಮಲಾಲನ ತಂದೆ ಎಂಬ ಭಾವದಲ್ಲಿ ಪರವಶರಾದರು. ಈ ಸಾಧನೆಯನ್ನು ಮಾಡುವಾಗ ತಮ್ಮ ಮನಸ್ಸನ್ನೆಲ್ಲ ಏಕಾಗ್ರ ಮಾಡಿ ರಾಮಲಾಲನ ಕಡೆ ಹರಿಸಿದರು. ಸ್ವಲ್ಪ ದಿನದಲ್ಲಿ ಶ್ರೀರಾಮನ ದರ್ಶನವಾಯಿತು. ಅವರು ರಾಮನನ್ನು ದಶರಥನ ಮಗನಾಗಿ ಮಾತ್ರ ನೋಡಲಿಲ್ಲ, ಅವನೇ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಅದರಲ್ಲೆಲ್ಲ ಓತಪ್ರೋತವಾಗಿರುವನು ಮತ್ತು ಅದನ್ನು ಮೀರಿಯೂ ಇರುವನು ಎಂಬುದನ್ನು ಅನುಭವಿಸಿದರು. ಹೇಗೆ ಸೀತಾದೇವಿ ಬಂದು ಶ್ರೀರಾಮಕೃಷ್ಣರಲ್ಲಿ ಐಕ್ಯವಾದಳು, ಹಾಗೆಯೇ ಶ್ರೀರಾಮ ಇವರ ದೇಹದಲ್ಲಿ ಐಕ್ಯವಾದನು. ಅಧ್ಯಾಯ 16 ಮುಗಿಯಿತು.